ನಮಸ್ಕಾರ. ಕರ್ನಾಟಕದಲ್ಲಿ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಆಗಬೇಕು, ಕರ್ನಾಟಕ ಡ್ರಗ್ಸ್ ಮುಕ್ತ ಆಗಬೇಕು, ಕರ್ನಾಟಕ ಟೋಲ್ಗೇಟ್ ಮುಕ್ತ ಆಗಬೇಕು, ಕರ್ನಾಟಕ ಬಡತನ ಮತ್ತು ಹಸುವಿನಿಂದ ಮುಕ್ತ ಆಗಬೇಕು. ಇದೆಲ್ಲ ಆಗಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಡೈನೆಸ್ಟಿ ಪಾಲಿಟಿಕ್ಸ್ ಅಂತ ಏನಿದೆ, ಅಥವಾ ಸುಕಾಲ್ಡ್ ವಂಶ ಪಾರಂಪರ್ಯವಾಗಿ ತಾತ, ಮಗ, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಈ ರೀತಿ MLAಗಳಾಗಿ ನಿಂತ್ಕೊಂಡು ಒಂದೊಂದು ಪಕ್ಷದಲ್ಲಿ ಅವ್ರವ್ರದೇ ಆದಂಥ ಒಂದು ತಾಕತ್ತನ್ನು ಅಥವಾ ಸಾಮ್ರಾಜ್ಯಗಳನ್ನು ಉಳಿಸೋಕೆ ಇವ್ರು ಮಾಡುವಂಥ ಕೆಲಸಗಳಿದೆಯಲ್ಲ, ಇದರ ವಿರುದ್ಧ ಕರ್ನಾಟಕದಲ್ಲಿ ಧ್ವನಿ ಏರಿದೆ. ಇದು ದಾವಣಗೆರೆ ಶಾಮನೂರು ಶಿವಶಂಕರಪ್ಪರ ಕುಟುಂಬ ಆಗಿರ್ಬೋದು, ಅಥವಾ ಅಲ್ಲಿ ಬಾಗಲಕೋಟೆನಲ್ಲಿ ಮೇಟಿ ಕುಟುಂಬ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕರ್ನಾಟಕಕ್ಕೆ ಗೊತ್ತಾಗಿದೆ ಡೈನೆಸ್ಟಿ ಪಾಲಿಟಿಕ್ಸ್ ಅನ್ನೋದು ತುಂಬಾ ದೊಡ್ಡ ಡೇಂಜರು, ತುಂಬಾ ದೊಡ್ಡ ಅಪಾಯಕಾರಿಯಾದಂಥ ಬೆಳವಣಿಗೆ. ವೆದರ್ ಇಟ್ ಇಸ್ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ದೇವೇಗೌಡರು ಯಾರೇ ಆಗಿರ್ಬೋದು, ಡೈನೆಸ್ಟಿ ಪಾಲಿಟಿಕ್ಸ್ ಅನ್ನೋದು ಕರ್ನಾಟಕಕ್ಕೆ ಒಂದು ದೊಡ್ಡ ಅಪಾಯಕಾರಿ ಬೆಳವಣಿಗೆ ಅನ್ನೋದನ್ನ ನಾವೆಲ್ಲ ಕಲ್ತೀವಿ, ನಮಗೆಲ್ಲ ಅರ್ಥ ಆಗಿದೆ. ಅದಕ್ಕೋಸ್ಕರನೇ ವಿ ಆರ್ ಆಲ್ ಓಪನ್ಲಿ ಅಪೋಸಿಂಗ್ ಅವನು ಯಾರೇ ಆಗಿರ್ಬೋದು. ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಐ ಥಿಂಕ್ ಒಂದು ಸ್ಪಷ್ಟಕರವಾದಂಥ ಬೆಳವಣಿಗೆ ಏನಂತಂದ್ರೆ, ಈ ಮುಸ್ಲಿಂ ಸೋಕಾಲ್ಡ್ ನಾಯಕ ಸಾದಿಕ್ ಪೈಲ್ವಾನ್ ನಮಗೆ ಹಿಸ್ಟ್ರಿನಲ್ಲಿ ಮೀರ್ ಸಾದಿಕ್ ಅವರನ್ನ ಓದಿದ್ದು ಜ್ಞಾಪಕ. ಓಕೆ, ಎನಿಯೋ ಆ ಮೀರ್ ಸಾದಿಕ್ನ ಅಲ್ಲೇ ಬಿಡೋಣ. ಇಲ್ಲಿ ಸಾದಿಕ್ ಪೈಲ್ವಾನ್ ವಿಚಾರ ಬಂದಾಗ, ಈ ಸಾದಿಕ್ ಪೈಲ್ವಾನ್ ಈ ಶಾಮನೂರ್ ಶಿವಶಂಕರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ. ಇನ್ಫ್ಯಾಕ್ಟ್ ಎರಡೂ ಕಡೆ ಕುಟುಂಬಕ್ಕೆ ಅನೌನ್ಸ್ ಮಾಡಿರೋದು. ಮೇಟಿ ದ ಫೇಮಸ್ ಮೇಟಿ ಕುಟುಂಬಕ್ಕೆ ಉಮೇಶ್ ಮೇಟಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ಗಳನ್ನ ಕೊಟ್ಟಿದ್ದಾರೆ. ಈಗ 7 ಕೋಟಿ ಕನ್ನಡಿಗರ ಎಸ್ KRS ಗೆಲ್ಲಬೇಕು ಸರ್. ಗೆಲ್ಲಿಸಬೇಕು ಅಂತಂದ್ರೆ KRS ಅಷ್ಟೇ ಎಲ್ಲಾ ಸಮುದಾಯನ ಜೊತೆಲಿ ಇಟ್ಕೊಂಡು ಲೀಡರ್ಶಿಪ್ ಇರೋನ್ನ ತಗೊಂಬಂದ್ರೆ ಗೆಲ್ತದಪ್ಪ. ಸುಮ್ನೆ ಇಲ್ಲಿ ಮೆಸೇಜ್ ಹಾಕ್ತಾರೆ. ಯಾಕಂದ್ರೆ ಈ 3 ಪಾರ್ಟಿಗಳನ್ನ ಮೈ ಮೇಲೆ ಹಾಕೊಂಡು 3 ಪಾರ್ಟಿಗಳಲ್ಲಿ ನಡೀತಾ ಇರುವಂತ ಈ ವಂಶ ಪರಂಪರೆ ಆಡಳಿತವನ್ನ ಗಟ್ಟಿಯಾಗಿ ಧ್ವನಿ ಮಾಡಿ ಎಕ್ಸ್ಪೋಸ್ ಮಾಡಿ ಜನರ ನಂಬಿಕೆಯನ್ನ ಗಳಿಸಿ ತದನಂತರ ಏನಾದರೂ ಬದಲಾವಣೆ ಮಾಡಬಹುದೇ ಹೊರತು. ಬಟ್ ಇವತ್ತು ಈ ಸೋಕಾಲ್ಡ್ ಸಾದಿಕ್ ಪೈಲ್ವಾನ್ ಅಂತ ಹೇಳ್ಕೊಂಡು ಮೀಸೆ ತಿರ್ಕೊಂಡು ನಾನು ಬಂಡಾಯ ಗಿಂಡಾಯ ಅಂತ ಹೇಳ್ಕೊಂಡಂತ ಪಾಪ ಆತನನ್ನ ನಂಬ್ಕೊಂಡು ಹೋದವ್ರ ಕತೆ ಗೋವಿಂದ. ಅಂದ್ರೆ ನೋಡಿ, ಅದು ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಎಸ್ ದೇ ವಾಂಟ್ ಡೈನಾಸ್ಟಿ ಪಾಲಿಟಿಕ್ಸ್. ನಮ್ಮವರೇ ನಿಂತ್ಕೊಬೇಕು, ನಾವು ಅವ್ರಿಗೆ ಟಿಕೆಟ್ ಕೊಡೋದು, ನಿಮಗೆ ಯಾವ್ದು ಆಪ್ಷನ್ ನಾವು ಉಳಿಸಲ್ಲ. ಆ ರೀತಿ ಏನಾದ್ರು ಬಂಡಾಯ ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಬಲಿ ಹೊಡೆದು ಇವತ್ತು ಆ ಸಾದಿಕ್ ಪೈಲ್ವಾನ್ ಬಲಿ ಹೊಡೆದಂಗೆ ಹೊಡಿತೀವಿ ಅನ್ನೋದು. ಬಟ್ ದ ಗೇಮ್ ಇಸ್ ನಾಟ್ ಓವರ್. ಈ ಒಬ್ಬ ಸಾದಿಕ್ಕನೇನೋ ನೀವು ತಗೊಂಡೋಗಿ ಕಟ್ಟಾಕೊಳ್ಳಬಹುದು, ಆದರೆ ಕರ್ನಾಟಕದಲ್ಲಿ ಈ ಡೈನೆಸ್ಟಿ ಪಾಲಿಟಿಕ್ಸ್ ವಿರುದ್ಧ ಜನರ ಧ್ವನಿ ಗಟ್ಟಿಯಾಗಿದೆ. ದ ಗೇಮ್ ಇಸ್ ನಾಟ್ ಓವರ್. ರಿಸಲ್ಟ್ ಅಲ್ಲಿ ಗೊತ್ತಾಗತ್ತೆ ಸಾದಿಕ್ ಪೈಲ್ವಾನು, ಕಾಂಗ್ರೆಸ್ ಅಥವಾ ಈ ವಂಶ ಪಾರಂಪರ್ಯವಾಗಿ ಯಾವನೇ ಆಗಿರ್ಬೋದು, ಯಾವುದೇ ಪಕ್ಷದವನಾಗಿರ್ಬೋದು, ಅವರ ಯೋಗ್ಯತೆಯನ್ನ ಜನ ಡಿಸೈಡ್ ಮಾಡ್ತಾರೆ. ಯಾರೋ ಒಬ್ಬನ ಮೇಲೆ ಇಲ್ಲಿ ಗೊತ್ತಿದೆ ಈ ರೀತಿ ಜನರನ್ನ ಗುಂಪು ಕಟ್ಟಿ ದಿಕ್ಕು ತಪ್ಪಿಸುವಂತ ಕೆಲಸ ಈ ವ್ಯಕ್ತಿ ನಾವು ಬಿಜೆಪಿಗಳು. ಇಟ್ಸ್ ನಾಟ್ ಅಬೌಟ್ BJP, ಕಾಂಗ್ರೆಸ್, JDS. ಕರ್ನಾಟಕದಲ್ಲಿ ಉಳ್ಳವರು ಇಲ್ದವ್ರನ್ನ ಆಳ್ತಾ ಇರದೆ ಇವೆರಡೇ ಜಾತಿ ಇರೋದು. ಇರೋರು 3% ಇರೋಂಥವ್ರು, ಅದು ರಾಜಕೀಯದಲ್ಲಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ವಂಶ ಪಾರಂಪರವಾಗಿ ಡೈನೆಸ್ಟಿ ಪಾಲಿಟಿಕ್ಸ್ ಅಂತ ಏನ್ ಹೇಳ್ತಾರೆ, ಶಾಮನೂರ್ ಕುಟುಂಬ, ಈಶ್ವರ್ ಖಂಡ್ರೆ ಅವರ ಕುಟುಂಬ, ಜಾರಕಿಹೊಳಿ ಕುಟುಂಬ, ಸಿದ್ದರಾಮಯ್ಯ ಅವ್ರ ಕುಟುಂಬ, DK ಶಿವಕುಮಾರ್ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ, ಈ ರೀತಿ ಕರ್ನಾಟಕ ತುಂಬಾ ಬರೀ ಯು ವಿಲ್ ಓನ್ಲಿ ಫೈಂಡ್ ಡೈನೆಸ್ಟಿ ಪಾಲಿಟಿಕ್ಸ್, ಈ ವಂಶ ಪರಂಪರೆಗೆ ಬಿಟ್ಟ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಈಗ ಅಡಿಗೆ ಮಾಡೋ ತಿನ್ನೋ ಗ್ಯಾಸ್ ಕೂಡ ಸಿಗದಂತ ಪರಿಸ್ಥಿತಿನಲ್ಲಿ ನಾವೆಲ್ಲ ಬಂದು ನಿಂತ್ಕೊಂಡಿದೀವಿ. ವಿನಿಟ್ 78 ವರ್ಷಗಳ ನಂತರ ಮತ್ತೊಂದು ದೊಡ್ಡ ಮಹತ್ವವಾದಂತ ಹೋರಾಟವನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ದೇ ಮೈಟ್ ಬಿ ಸಕ್ಸಸ್ಫುಲ್. ಇವತ್ತು ಈ ಸಾದಿಕ್ ಪೈಲ್ವಾನನ್ನ ದಿಕ್ಕು ತಪ್ಪಿಸೋವಲ್ಲಿ ಅವರ ಪಕ್ಷದವರು ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಈ ಗೇಮ್ ಅನ್ನೋದೇನಿದೆ, ಇಟ್ ಡಸಂಟ್ ಡಿಪೆಂಡ್ ಆನ್ ಈ ಒಬ್ಬ ಸಾದಿಕ್ ಪೈಲ್ವಾನ್ ಅನ್ನೋ ಮೇಲೆ ಡಿಪೆಂಡ್ ಆಗಿಲ್ಲ. ಜನರು ಮಾಡ್ತಾರೆ.
ಯಾರೋ ಒಬ್ಬ ನಾಯಕ ಆಗ್ಬಿಟ್ಟ ಅಲ್ಲ, ಅಲ್ಲಿ ಯಾರೋ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದ್ರೆ ಯಾರೋ ವೇಣುಗೋಪಾಲ್ ಅಂತೆ, ವೇಣುಗೋಪಾಲ್ ಓಟ್ ಮಾಡ್ತಾರ. 7 ಕೋಟಿ ಕನ್ನಡಿಗರು ಓಟ್ ಮಾಡೋದು, ಸಿದ್ದರಾಮಯ್ಯನ ಓಟ್ ಮಾಡ್ತಾರೆ? ಇಲ್ಲ, ಖಂಡಿತ ಇಲ್ಲ. ಡಿ ಕೆ ಶಿವಕುಮಾರ ಖಂಡಿತ ಇಲ್ಲ. ಒಬ್ಬ ಸಾದಿಕ್ ಪೈಲ್ವಾನ್ ಕಾಂಪ್ರಮೈಸ್ ಆಗ್ಬಿಟ್ರೆ ಈ ಡೈನಸ್ಟಿ ಪಾಲಿಟಿಕ್ಸ್ ವಿರುದ್ಧ ಧ್ವನಿ ಕಡಿಮೆ ಆಗುತ್ತಾ? ಖಂಡಿತ ಆಗಲ್ಲ, ಇನ್ನ ಜಾಸ್ತಿ ಆಗತ್ತೆ. ಬಿಟ್ರೆ ಅಂತಂದ್ರೆ ಬೆನ್ನು ಚೂರಿ ಹಾಕುವಂತ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರನೇ ಜನ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಮೇಲೆ ನಮಗೆ ಒಂದೊಂದ್ಸತಿ ಅನುಮಾನ ಬರುತ್ತೆ. ಬಟ್ ಕರ್ನಾಟಕದಲ್ಲಿ ಈ ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನ ತೊಲಗಿಸಬೇಕು. ವೋಟ್ ಹಾಕ್ಬೇಕಾರೆ JDS ಕಾಂಗ್ರೆಸ್ ಹಿಂದೂ ಅಲ್ಲ. ವೋಟ್ ಹಾಕ್ಬೇಕಾರೆ ನಿಮಗೆ ನಿಮ್ಮ ಮಕ್ಕಳಿಗೋಸ್ಕರ ವೋಟ್ ಹಾಕಿ, ನಿಮ್ಗೆ ಮತ್ತೆ ನಿಮ್ಮ ಮಕ್ಕಳಿಗೋಸ್ಕರ ವೋಟ್ ಹಾಕ್ಬೇಕಾದಾಗ ಸರಿಯಾದ ವ್ಯಕ್ತಿಯನ್ನ ಡೆಫಿನೆಟ್ಲಿ ನಮ್ಗೆ ಯಾವ್ದು ಆಪ್ಷನ್ ಇಲ್ಲ. ಅದು ದಾವಣಗೆರೆ ಆಗಿರ್ಬೋದು ಅಥವಾ ಬಾಗಲಕೋಟೆ ಆಗಿರ್ಬೋದು. ಇದ್ದೋರಿಬ್ರು ಗೆದ್ದೋರು ಯಾರು ಅಂದಂಗೆ ಇರೋರಿಬ್ರು ಆ ರೀತಿ ನೋಡಿ. ಇವನ್ ಒಂದು ಪಾಲಿಟಿಕ್ಸ್ ಸಹ ಮೋನೋಪಲಿ ಆಗಿದೆ. ಜನರಿಗೆ ಒಂದು ಒಂದು ಫೋರ್ತ್ ಆಲ್ಟರ್ನೇಟಿವ್ ಇಲ್ಲ. JDS BJP ಕಾಂಗ್ರೆಸ್ ಬಿಟ್ರೆ ಯಾವ ಆಲ್ಟರ್ನೇಟಿವ್ ಉಳಿಸ್ತಾ ಇಲ್ಲ. ಯಾರೋ ಒಬ್ರು ಬಂಡಾಯ ನಿಂತ್ಕೊಂಡು ಇಲ್ಲಪ್ಪ ನಾವು ಬದಲಾವಣೆ ತರ್ತೀವಿ ಅಂತ ಒಟ್ಟವ್ರನ್ನ ಅವ್ರನ್ನೇ ತಗೊಂಡೋಗಿ ಇವತ್ತು ಅಲ್ಲ ಈ ರೀತಿ ಯಾರೋ ಒಬ್ಬ ಸಿದ್ದರಾಮಯ್ಯಗೋಸ್ಕರ, ಯಾರೋ ಒಬ್ಬ DK ಶಿವಕುಮಾರ್ಗೋಸ್ಕರ, ಯಾವುದೋ ಕಾಂಗ್ರೆಸ್ ಪಕ್ಷದ ಫ್ಲಾಗ್ಗೋಸ್ಕರ ಈ ರೀತಿ ಜನರನ್ನ ಚೀಟ್ ಮಾಡೋಂತ. ಇಟ್ ಈಸ್ ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿನಲ್ಲೂ ಇದೆ. ಯಡಿಯೂರಪ್ಪನ ಮಕ್ಕಳು ಕರ್ನಾಟಕದಲ್ಲಿ ಬಿಜೆಪಿನ ಆಳ್ತಾ ಇರೋದು. JDS ಅಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬ ಇಲ್ಲಿ ಆಳ್ತಾ ಇರೋದು. ಬಟ್ ಅಟ್ ದಿ ಸೇಮ್ ಟೈಮ್ ವೆನ್ ಇಟ್ ಕಮ್ ಟು ಕಾಂಗ್ರೆಸ್, ಅವರು ಡೈನಾಸ್ಟಿ ಪಾಲಿಟಿಕ್ಸ್ ಅವರ ಜೀವನವೂ ಆಗಿಬಿಟ್ಟಿದೆ. ಬದಲಾವಣೆ ಎಲ್ಲಿಂದ ಆಗುತ್ತೆ? ಸಾಮಾನ್ಯ ಜನ ರಾಜಕೀಯಕ್ಕೆ ಬಂದಿಲ್ಲ. ಬರೀ DK ಶಿವಕುಮಾರ್ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ತಮ್ಮ, ಅವ್ರ ಮಕ್ಕಳು, ಈಶ್ವರ್ ಖಂಡ್ರೆ ಅವ್ರ ಮಕ್ಕಳು, ಸಿದ್ದರಾಮಯ್ಯನ ಮಗ, ಯಡಿಯೂರಪ್ಪನ ಮಕ್ಕಳು, ಇಲ್ಲಿ ಶಾಮನೂರ್ ಕುಟುಂಬ ಅವ್ರ ಮಕ್ಕಳು. ಮೀನ್ ವೆರ್ ಇಸ್ ಅ ಪಾಲಿಟಿಕ್ಸ್ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಾವಿರೋದು ಇವ್ರಿಗೆ ಓಟ್ ಹಾಕಿ, ಟ್ಯಾಕ್ಸ್ ಕಟ್ಟಿ, ಜೈಕಾರ ಹಾಕಿ, ಪಟಾಕಿ ಎಣ್ಸಿ ಇವರನ್ನ ಕೊಟ್ರೆ ಕುಡ್ಕೊಂಡು ತಿನ್ಕೊಂಡು ನಮ್ಮನ್ನ ಲೂಟಿ ಮಾಡಿ ಅಂತ ಅಲ್ಲ. ಕೇಂದ್ರ ಸರ್ಕಾರದ 217 ಲಕ್ಷ ಕೋಟಿ ಸಾಲ, ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ನಿಮ್ಮ ಸಾಲದ ಜೊತೆನಲ್ಲಿ ಇವೆರಡೂ ಸಾಲನು ತೀರಿಸಬೇಕು. ಹಾಗಾಗಿ ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಎನಿ ಪಾರ್ಟಿ. 3 ಪಾರ್ಟಿಗಳಲ್ಲೂ ಕೂಡ ಖಂಡಿತವಾಗಿ ಜನರನ್ನ ಉದ್ಧಾರ ಮಾಡುವಂತವ್ರು ಯಾವನೂ ಇಲ್ಲ. ಎಲ್ಲ ದೇ ಜಸ್ಟ್ ವಾಂಟೆಡ್ ಟು ಮೊನೋಪಲೈಸ್. ರಾಜಕೀಯ ಅನ್ನೋದನ್ನ ಮೊನೋಪಲಿ ಮಾಡಕ್ಕೋಸ್ಕರ 3 ಪಕ್ಷದಲ್ಲೂ ತಂತ್ರಗಾರಿಕೆಗಳು, ಅವರ ರಣಕಹಳೆಗಳನ್ನ ಓಡಿಸ್ತಾರೆ. ಜನರಿಗೆ ಆಲ್ಟರ್ನೇಟಿವ್ ಬೇಕಾಗಿದೆ. ಇವತ್ತು ನಮ್ಮನ್ನು ಕೇಳಿದ್ರು ಅಷ್ಟೇನೆ, ಒಂದು ಹೊಸ ರಾಜಕೀಯ ಆಲ್ಟರ್ನೇಟಿವ್ ಸೃಷ್ಟಿ ಮಾಡಕ್ಕೋಸ್ಕರ, ಅದನ್ನ ತರಕ್ಕೋಸ್ಕರ ಒಂದು ದೊಡ್ಡ ಪ್ರಯತ್ನವನ್ನ ನಾವೆಲ್ಲ ನಮ್ಮ ಟೀಮ್ ಕಡೆಯಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ಎಂಡ್ ದಿಸ್. ಅಲ್ಲ, ನನಗೇನಿಲ್ಲ, ಬೇಕಾದ್ರೆ ಕಾಂಗ್ರೆಸ್ಗೆ ಹಾಕೊಳ್ಳಿ, JDSಗೆ ಹಾಕೊಳ್ಳಿ, ಬಿಜೆಪಿಗೆ ಹಾಕೊಳ್ಳಿ, ಹಾಳಾಗೋಗೋದು ನೀವು. ಯಾಕೆ ಅಂತಂದ್ರೆ ಯಾವುದು ನಿಲ್ಲಲ್ಲ. ಏಪ್ರಿಲ್ 1ರಿಂದ ಟೋಲ್ ಗೇಟ್ ಜಾಸ್ತಿ ಮಾಡವ್ರೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಕರ್ನಾಟಕದಲ್ಲಿ 700 ರೇಪುಗಳು ಜಾಸ್ತಿ ಆಗಿದೆ. ನಿನ್ನೆ ಅಸೆಂಬ್ಲಿನಲ್ಲಿ MLAಗಳು ಏನ್ ಗೊತ್ತಾ, ಅಲ್ಲಿ ಅಸೆಂಬ್ಲಿಲಿ ನಮ್ಮ ಕಷ್ಟ ಡಿಸ್ಕಸ್ ಮಾಡು ಅಂತಂದ್ರೆ, ಇಲ್ಲ ನಮ್ಗೆ IPL ಮ್ಯಾಚ್ ಟಿಕೆಟ್ಗಳು ಕೊಡ್ರೆ 5 ನಾವು ಅಲ್ಲಿ ಹೋಗಿ ಕೂತ್ಕೊಂಡು, ದಿಸ್ ಇಸ್ ಅ ಟೈಪ್ ಆಫ್ MLA. ಈ ರೀತಿಯ ಜನಪ್ರತಿನಿಧಿಗಳನ್ನ ನೀವು ಆಯ್ಕೆ ಮಾಡಿದಿರ ಅಲ್ರಿ. ಅಸೆಂಬ್ಲಿನಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಇವಳಿಗೆ ಅಲ್ರಿ. IPL ಅಂದ್ರೆ ನಿಮ್ಮ ಓಟ್ ಹಾಕೊಂಡಿರೋದು ಅವ್ರ ಎಂಟರ್ಟೈನ್ಮೆಂಟ್ ತಗೊಂಡ್ಲಿಕ್ಕೆ ಬಿಟ್ರೆ, ಈ ರೀತಿಯ ವ್ಯಕ್ತಿಗಳನ್ನ ಬದಲಾವಣೆ ಮಾಡದೆ ಹೆಣ್ಮಕ್ಳು ಮುಂದೆ ಬರಬೇಕು. ಯಾವುದರಲ್ಲೂ ಹೆಣ್ಮಕ್ಳು ಕಡಿಮೆ ಇಲ್ಲ. ನಾಯಕತ್ವ ವರದಲ್ಲಿ ಹೆಣ್ಣು ಮಕ್ಳಿಗೆ ಈ 3 ಪಕ್ಷದಲ್ಲಿ ಇರುವಂತವ್ರು ಪಾಪ ವಿಧಿ ಇಲ್ದಿರೆ ಅಲ್ಲಿ ಅವರು ಜೈಕಾರ ಹಾಕೊಂಡು ಸಿದ್ದರಾಮಯ್ಯಗೆ ಜೈ, DK ಶಿವಕುಮಾರ್ಗೆ ಜೈ, ಯಡಿಯೂರಪ್ಪನ್ಗೆ ಜೈ, ಕುಮಾರಸ್ವಾಮಿಗೆ ಜೈ, ದೇವೇಗೌಡರಿಗೆ ಜೈ ಏನಕ್ಕೆ ಅಂತಂದ್ರೆ ವಿಧಿ ಇಲ್ಲ ಅವ್ರಿಗೂ. ಆದರೆ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಪಾಲಿಟಿಕ್ಸ್ ಬೇಕಾಗಿದೆ. ಈ ಒಂದು ಕೂಗೇನಿದೆ ಭ್ರಷ್ಟಾಚಾರದ ವಿರುದ್ಧ ಅಥವಾ ಕುಟುಂಬ ರಾಜಕಾರಣ ವಿರುದ್ಧ ಮುಂದುವರಿಯುತ್ತೆ. ದ ಗೇಮ್ ಇಸ್ ನಾಟ್ ಓವರ್. ಒಬ್ಬ ಸಾದಿಕ್ ಪೈಲ್ವಾನು ಸಿದ್ದರಾಮಯ್ಯನವ್ರ ಜೊತೆ, DK ಶಿವಕುಮಾರ್ ಜೊತೆ ನಿಂತ್ಕೊಂಡು ನಾನು ಜೈಕಾರ ಹಾಕ್ಬಿಟ್ಟಿದ ತಕ್ಷಣ ಕರ್ನಾಟಕದಲ್ಲಿ ಈ ಒಂದು ಧ್ವನಿಗಳು ಕಡಿಮೆ ಆಗಲ್ಲ, ಇನ್ನ ಗಟ್ಟಿ ಆಗುತ್ತೆ. ಇನ್ನ ಒಂದು ವಿ ವಿಲ್ ಬಿಕಮ್ ಮೋರ್ ಪವರ್ಫುಲ್. ಬಟ್ ಒಂದಂತೂ ನಿಜ, ಜನರು ಬುದ್ಧಿ ಕಲಿಸ್ತಾರೆ. 2028 ಒಂದು ದೊಡ್ಡ ರಾಜಕೀಯ ಬದಲಾವಣೆ ಅತ್ತ ಕರ್ನಾಟಕ ಸಾಗುತ್ತಿದೆ. ನಾವು ಪದೇ ಹೇಳ್ತೀವಿ, ಡೋಂಟ್ ಲೂಸ್ ಹೋಪ್, ದೇರ್ ಇಸ್ ಸಮಥಿಂಗ್ ಬೆಟರ್ ವಿಚ್ ಇಸ್ ಕಮಿಂಗ್ ಅಂತ. ಡೆಫಿನೆಟ್ಲಿ
ಅದು ಸಿದ್ದರಾಮಯ್ಯನವರಾಗಿರ್ಬೋದು, ಕುಟುಂಬ ರಾಜಕೀಯಕ್ಕೆ ಅವರೇ ಈಗ ಒಂದು ರೀತಿ ರಾಜರಿದ್ದಂಗೆ, ಅದ್ರ ಕೆಳಗಡೆ ಇವರೆಲ್ಲ ಮಾಡ್ಕೊಳ್ತಾರೆ. ನಾವು ಸಿದ್ದರಾಮಯ್ಯಗೋಸ್ಕರ ವೋಟ್ ಮಾಡೋದು, ಯಡಿಯೂರಪ್ಪನಿಗೋಸ್ಕರ ವೋಟ್ ಮಾಡೋದು, ಕುಮಾರಸ್ವಾಮಿಗೋಸ್ಕರ ವೋಟ್ ಮಾಡೋದಲ್ಲ. ನಾವು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ನಾವು ವೋಟ್ ಮಾಡಬೇಕಾಗಿದೆ. ಆಮೇಲೆ ವೋಟ್ ಮಾಡಬೇಕಾದ್ರೆ ವೋಟ್ ಮಾಡೋಕೆ ಒಂದು ಆಲ್ಟರ್ನೇಟಿವ್ ಕೂಡ ನಿಂತ್ಕೊಳ್ಬೇಕಾಗಿದೆ. ಬಟ್ ಆಸ್ ಆಫ್ ನಾವು ಬಾಗಲಕೋಟೆ ಆಗಿರ್ಬೋದು, ಮತ್ತೆ ನಮ್ಮ ದಾವಣಗೆರೆ ಆಗ್ಬೋದು, ಆಲ್ಟರ್ನೇಟಿವ್ ಇಲ್ಲ. ಎಲ್ಲ ಮ್ಯಾಚ್ ಫಿಕ್ಸಿಂಗ್. ದೇ ಹ್ಯಾವ್ ಫಿಕ್ಸ್ಡ್ ದ ಮ್ಯಾಚ್. ಕಾಂಗ್ರೆಸ್ ಕಳೆದ 4 ದಿವಸದಿಂದ ಮ್ಯಾಚ್ ಫಿಕ್ಸಿಂಗ್ಗೋಸ್ಕರ ದೇ ಹ್ಯಾವ್ ಫಿಕ್ಸ್ಡ್ ಇಟ್. ಒಬ್ಬ ಬಂಡಾಯ ಇದ್ದಂತವನನ್ನ ಏನಕ್ಕೆ ಅಂತಂದ್ರೆ ಕಾಂಗ್ರೆಸ್ ಹೆಸರು ಉಳಿಬೇಕು, ಟಿಕೆಟ್ ಕೊಟ್ಟವ್ರ ಹೆಸರು ಉಳಿಬೇಕು, ಸಿದ್ದರಾಮಯ್ಯನವ್ರ ಹೆಸರು ಉಳಿಬೇಕು, ಡಿ ಕೆ ಶಿವಕುಮಾರ್ ಹೆಸರು ಉಳಿಬೇಕು. ಅಲ್ಟಿಮೇಟ್ ಆಗಿ ಜನ ಎಕ್ಕುಟ್ಟೋಗ್ಲಿ, ಅವ್ರ ಹಣೆ ಬರನೆ ತೆರಿಗೆ ಕಟ್ಟು, ಓಟ್ ಹಾಕು, ಜೈಕಾರ ಹಾಕು, ಸಾಲ ಕಟ್ಟು. ಅದು ನಿನ್ ಸಾಲನೂ ಕೊಟ್ಟು, ಕೇಂದ್ರ ಸರ್ಕಾರದ ಸಾಲನೂ ಕೊಟ್ಟು, ರಾಜ್ಯ ಸರ್ಕಾರ ಇವರಿಂದ ಏನು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಬದಲಾವಣೆನ ನಾವು ತರಲೇಬೇಕು. ನಾವು ತಂದ್ರೆ ಮಾತ್ರ ನಿಜವಾಗ್ಲೂ ಕರ್ನಾಟಕ ಒಂದು ಸುವರ್ಣ ಕರ್ನಾಟಕ ಆಗುತ್ತೆ. ಯಾವತ್ತು ಸುವರ್ಣ ಕರ್ನಾಟಕ ಆಗುತ್ತೆ ಗೊತ್ತಾ? ನಾವು ಭಕ್ಷರಗಳಲ್ಲಿ ಬೆಳೆದಾಗಲ್ಲ. ಖಂಡಿತವಾಗಿ ಡ್ರಗ್ ಮುಕ್ತ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಆಗಬೇಕು. ಇಲ್ಲಿನ ರಿಸೋರ್ಸಸ್ ನಮ್ಮ ಜೇಬಲ್ಲಿ ದುಡ್ಡಿರ್ಬೇಕು, ಬ್ಯಾಂಕಲ್ಲಿ ದುಡ್ಡಿರ್ಬೇಕು, ಮುಖದಲ್ಲಿ ಒಂದು ನಗು ಇರಬೇಕು. ಯಾರ ಮುಖದಲ್ಲಾದ್ರೂ ನಗು ಇದೆಯಾ? ಎಂತದಿಲ್ಲ. ಇರೋ ಬರೋ ನಗುನ, ಇರೋ ಬರೋ ದುಡ್ಡನ್ನೆಲ್ಲ ಈ ದೇಶದ, ಈ ರಾಜ್ಯದ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳ ಬಳಿನೇ ಇದೆ. ಟನ್ ಗಟ್ಲೆ ದುಡ್ಡಿದೆ, ಕಂಟೈನರ್ ಗಟ್ಲೆ ಹಣ ಇದೆ, ಟನ್ ಗಟ್ಲೆ ದುಡ್ಡಿಟ್ಟಿದ್ದಾರೆ. ಟನ್ ಗಟ್ಲೆ ಚಿನ್ನವನ್ನ ಕೂಡಿಟ್ಟಿದ್ದಾರೆ ಅಕ್ರಮವಾಗಿ. ಈ ಒಂದು ಬದಲಾವಣೆಯ ಸಂಕೇತವನ್ನ ವಿ ವಿಲ್ ರೈಟ್ ಈ ಸುವರ್ಣ ಕರ್ನಾಟಕ ಅನ್ನೋದನ್ನ ಈ ಗೋಲ್ಡನ್ ಪೆನ್ ಅಲ್ಲಿ ನಾವುಗಳು ಬರಿತೇವೆ. ನಾವ್ ಯಾರು ಕೂಡ ಬ್ಯಾಕ್ಔಟ್ ಆಗಲ್ಲ. ಯಾವನೋ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಮೀರ್ ಸಾದಿಕ್ ಅಂತ ಇದ್ದಂತೆ. ಮೀರ್ ಸಾದಿಕ್ ಅಂತ ಅಂದ್ರೆ ಬ್ರಿಟಿಷರ್ಗೋಸ್ಕರ ಟಿಪ್ಪು ಸುಲ್ತಾನ್ ಬೆನ್ನಿಗೆ ಚೂರಿ ಆಗ್ದಂತವನು. ನಾವು ಅವನ ಇತಿಹಾಸ ಕೇಳಿದೀವಿ. ಸಾಕಷ್ಟು ಮುಂದೆ ಬರೋಂಥವ್ರು ಇದೇ ಮೀರ್ ಸಾದಿಕ್ನ ಗುಣವಂತರು ಅಂತ ಹೇಳಕ್ಕೂ ಕೂಡ ಇಷ್ಟಪಡ್ತೀವಿ. ಬಟ್ ವಿ ವಿಲ್ ನಾಟ್ ಬ್ಯಾಕ್ ಔಟ್. ಈ ಕರ್ನಾಟಕದಲ್ಲಿ ಈ ಒಂದು ಡೈನಾಸ್ಟಿಕ್ ಪಾಲಿಟಿಕ್ಸ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಜನರಿಗೆ ನಂಬಿಕೆ ಮಾಡಿ ಮೋಸ ಮಾಡೋ ರಾಜಕಾರಣಿಗಳಾಗಿರ್ಬೋದು, ಲೂಟಿ ಮಾಡೋ ಅಧಿಕಾರಿಗಳಾಗಿರ್ಬೋದು, ದ ವಾರ್ ವಿಲ್ ಕಂಟಿನ್ಯೂ. ಈ ಒಂದು ಹೋರಾಟ ಅನ್ನೋದೇನಿದೆ ಈ ಕರ್ನಾಟಕದಲ್ಲಿ ಕಂಟಿನ್ಯೂ ಆಗುತ್ತೆ. 2028ಕ್ಕೆ ಇದು ಒಂದು ಅಂತ್ಯಕ್ಕೆ ಕಾಣುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ. ವಿ ಆರ್ ಆರ್ಗನೈಸಿಂಗ್ ಅಂಡ್ ವಿ ವಿಲ್ ಕ್ರಿಯೇಟ್ ಅನ್ ಆಲ್ಟರ್ನೇಟಿವ್. ಈ ರೀತಿ 7 ಕೋಟಿ ಕನ್ನಡಿಗರ ಹಣೆ ಬರವನ್ನ ಯಾರೋ 224 ಜನ ಕೂತ್ಕೊಂಡು ಒಂದು 3 ಪಕ್ಷ ಅಂತ ಮಾಡ್ಕೊಂಡು, ಒಂದಷ್ಟು ದುಡ್ಡುಗಳನ್ನ ಮಾಡ್ಕೊಂಡು, ಆ ವಿಧಾನಸೌಧದಲ್ಲಿ ಅಧಿಕಾರ ಅಂತ ಹಂಚ್ಕೊಂಡು ಅವ್ರು ಮಾಡೋದನ್ನ ನಾವು ಕೇಳ್ಕೊಳೋ ಮಟ್ಟಕ್ಕೆ ಬಂದಿದ್ದೀವಿ. ದಿಸ್ ಹ್ಯಾಸ್ ಟು ಬಿ ಚೇಂಜ್ ಅಂಡ್ ದಿಸ್ ವಿಲ್ ಚೇಂಜ್ ಅಂತ ಈ ಮೂಲಕ ಹೇಳುತ್ತಾ, ಒಬ್ಬ ಸಾದಿಕ್ ಪೈಲ್ವಾನ್ ಹೋದ್ರೆ ಪರವಾಗಿಲ್ಲ, ಏನ್ ಸಮಸ್ಯೆ ಏನಿಲ್ಲ. ಏನು ಆ ರೀತಿ ಒಂದು ರೋಚಕವಾದ ಬದಲಾವಣೆ ಮಾಡೋ ಫಿಗರ್ ಅಂತೂ ನನಗೇನು ಅನ್ಸಿಲ್ಲ. ನನ್ಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ವ್ಯಕ್ತಿ ಕಾಂಪ್ರಮೈಸ್ ಮಾಡ್ಕೊಂತಾನೆ ಅಂತ. ವಿ ವರ್ ವಾಚಿಂಗ್ ಅಂಡ್ ವಿ ವಿಲ್ ಕೀಪ್ ವಾಚಿಂಗ್ ದ ಕರ್ನಾಟಕ ಪೊಲಿಟಿಕ್ಸ್. ಈ ಕರ್ನಾಟಕದಲ್ಲಿ ರಾಜಕೀಯವನ್ನ ಮತ್ತೆ ಅಧಿಕಾರಿಗಳು ಮಾಡ್ತಾ ಇರುವಂತ ಲೂಟಿ ಆಗಿರ್ಬೋದು, ಅಥವಾ ರಾಜಕೀಯ ಹೆಸರಲ್ಲಿ, ಆಡಳಿತ ಹೆಸರಲ್ಲಿ ಮಾಡ್ತಾ ಇರೋ ಲೂಟಿಗಳನ್ನ ನಾವು ವಾಚ್ ಮಾಡ್ತಾನೆ ಇರ್ತೀವಿ. ಈ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆಯ ರಿಸಲ್ಟ್ ನ ಡೆಫಿನೆಟ್ಲಿ ರಿಸಲ್ಟ್ ಬಂದಾಗ ನಾವೆಲ್ಲ ನಮ್ಮ ಬೆನ್ನನ್ನ ತಟ್ಕೊಳ್ಬೇಕಾದಂತ ಪರಿಸ್ಥಿತಿ ಇರ್ತದೆ. ಡೆಫಿನೆಟ್ಲಿ ಇವ್ರುಗಳು ಯಾರೇ ಕೈ ಕೊಟ್ಟರು ಕೂಡ ಒಂದು ಮೇಲಂತ ಒಂದು ಇದೆ. ಡೆಫಿನೆಟ್ಲಿ ಜನರ ಗೊತ್ತಿದೆ ಈ ರೀತಿ ದಾರಿ ತಪ್ಪೋದು ತಪ್ಪು ಅಂತ. ಬಿಜೆಪಿ ವಿರುದ್ಧವಾಗಿ, ಕೋಮುವಾದ ವಿರುದ್ಧವಾಗಿ ಈ ಸಾದಿಕ್ ಪೈಲ್ವಾನ್ ವಾಪಸ್ ತಗೊಂಡಂತೆ. ಸಾಮಾನ್ಯ ಜನರ ಪರವಾಗಿ ತಗೊಂಡಿದ್ರೆ ಖಂಡಿತವಾಗಿ ನಾವು ಚಪ್ಪಾಳೆ ಹೊಡಿತಾ ಇದ್ವಿ. ಸಾಮಾನ್ಯ ಜನರ ಪರವಾಗಿ, ಬಡತನದ ವಿರುದ್ಧವಾಗಿ, ಡ್ರಗ್ಸ್ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ, ರೇಪ್ಗಳ ವಿರುದ್ಧವಾಗಿ ಈ ಸಾದಿಕ್ ಪೈಲ್ವಾನ್ ಕಾಂಪ್ರಮೈಸ್ ಆಗಿದ್ರೆ ಖಂಡಿತವಾಗಿ ನಾವು ಕೂಡ ಹೂನಾರ ಹಾಕಿ ಚಪ್ಪಾಳೆ ಹೊಡಿತಾ ಇದೀವಿ. ಬಟ್ ಆದರೆ ಇವರುಗಳೆಲ್ಲ ಯಾವುದೋ ಸಿದ್ಧಾಂತ ಅಂದ್ರೆ ಇವ್ರಿಗೆ ಇರೋದು ಒಂದೇ, ಇರೋದು 2 ಕ್ಲಾಸ್. ದೇರ್ ಆರ್ 2 ಕ್ಲಾಸ್. ಒಂದು 3% ದುಡ್ಡು ಅಧಿಕಾರ ಇರುವಂತ ಕ್ಲಾಸು, 97% ಒಂದು ರೀತಿನಲ್ಲಿ ನಾವು ಒಂದು ರೀತಿ ಗುಲಾಮಗಿರಿಯ ಕ್ಲಾಸ್ ಅಂತ ಹೇಳ್ಬೋದು. ಬಟ್ ಇವತ್ತು ಜನರು ಐ ಥಿಂಕ್ ಅವರು ಬುದ್ಧಿವಂತರಾಗ್ತಾ ಇದ್ದಾರೆ, ಬುದ್ಧಿ ಕಲಿಸ್ತಾರೆ. ಶ್ಯಾಮ್ನೂರ್ ಕುಟುಂಬಕ್ಕೆ, ಮೇಟಿ ಕುಟುಂಬಕ್ಕೆ, 2 ಕುಟುಂಬ ರಾಜಕಾರಣಿಗಳಿಗೂ, ಫ್ಯಾಮಿಲಿಗಳಿಗೂ ಟಿಕೆಟ್ ತಗೊಂಡು ನಿಂತಿರುವಂತವ್ರಿಗೆ ಜನ ಬುದ್ಧಿ ಕಲಿಸ್ತಾರೆ, ಕಲಿಸ್ಲೇಬೇಕು. ನಾಳೆ ಯಡಿಯೂರಪ್ಪನ ಮಕ್ಕಳು ನಿಂತ್ಕೊಂಡ್ರು ಅಷ್ಟೇ, ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ನಿಂತ್ಕೊಂಡ್ರು ಅಷ್ಟೇ, ಈಶ್ವರ್ ಖಂಡ್ರೆ ಫ್ಯಾಮಿಲಿ ನಿಂತ್ಕೊಂಡ್ರು ಅಷ್ಟೇ,
ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ನಿಂತ್ಕೊಂಡ್ರು ಅಷ್ಟೇನೆ, ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಫ್ಯಾಮಿಲಿ ನಿಂತ್ಕೊಂಡ್ರು ಅಷ್ಟೇನೆ, ಯಾರೇ ನಿಂತ್ಕೊಂಡ್ರು ಕೂಡ ಇವರಿಗೆ ದಾರಿ ತೋರಿಸಬೇಕಾದಂತ ಕೆಲಸವನ್ನ ಪಕ್ಷಾತೀತವಾಗಿ ನಾವೆಲ್ಲ ಮಾಡಬೇಕು. ದೇ ವಾಂಟ್ ಟು ಟ್ರೈ ಅಂಡ್ ಡಿವೈಡ್. ನಾವು ಸೆಕ್ಯುಲರ್ ನಾನ್ ಸೆಕ್ಯುಲರ್ ಖಂಡಿತ ಅಲ್ಲ. ಬಡವರು, ಶ್ರೀಮಂತರು, ದುಡ್ಡಿರೋರು ಇಷ್ಟೇ. ಸಾಮಾನ್ಯ ಜನರ ಹತ್ರ ದುಡ್ಡಿಲ್ಲ, ಅಧಿಕಾರ ಇಲ್ಲ. ಇವ್ರ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ದುರಾಂಕಾರನೂ ಇದೆ. ಅಂದ್ರೆ ನಾವು ವಂಶ ಪಾರಂಪರ್ಯ ಆಡಳಿತವನ್ನ ನಡೆಸ್ತೇವೆ, ಟಿಕೆಟ್ ಅಂತವ್ರಿಗೆ ಕೊಡ್ತೇವೆ, ಅಂತವ್ರನ್ನ ಗೆಲ್ಲಿಸ್ತೀವಿ ಅಂತ ಗೆಲ್ಲಿಸಬೇಕಾದವನು 7 ಕೋಟಿ ಕನ್ನಡಿಗರ ಮನಸ್ಥಿತಿ. ಖಂಡಿತವಾಗಿ ವಿ ವಿಲ್ ಟೀಚ್ ದಿಸ್ ಪೀಪಲ್ ಎ ಲೆಸನ್. ಇವರುಗಳಿಗೆ ಪಾಠ ಕಲಿಸುವಂತ ಅವಶ್ಯಕತೆ ಇದೆ. ಪಾಠ ಕಲಿಸೋಣ ಪಕ್ಷಾತೀತವಾಗಿ. ಅದು ಅವನು ಯಡಿಯೂರಪ್ಪನ ಮಕ್ಕಳಾಗಿರ್ಬೋದು, ಅಥವಾ ದೇವೇಗೌಡರ ಕುಟುಂಬ ಆಗಿರ್ಬೋದು, ಅಥವಾ ಈ ಕಾಂಗ್ರೆಸ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಕೆ ಶಿವಕುಮಾರ್, ಶ್ಯಾಮನೂರ್, ಯಾವುದೇ ಫ್ಯಾಮಿಲಿ ಆಗಿರ್ಲಿ, ಒಂದು ಕರ್ನಾಟಕದಲ್ಲಿ 50 ಕುಟುಂಬಗಳು ನಮ್ಮ ಮನೆ ಬರ ಬರೀತಾರೆ. ಅದು 16 ವರ್ಷಗಳ ಕಾಲ, 78 ವರ್ಷಗಳ ಕಾಲ ಬರ್ಕೊಂಬಂದರೆ, ಇನ್ನೂ ಬರೆಯಕ್ಕೆ ಬಿಟ್ರೆ ನಮ್ಮ ಕೈಗೆ ಚಿಪ್ಪು ಕೊಟ್ಟಿದ್ದಾರೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ರಿಸೀವ್ ಗ್ಯಾಸ್. ಬ್ಲಡಿ ಇಂಥ ಪರಿಸ್ಥಿತಿನಲ್ಲಿ ಇವ್ರುಗಳು ಇವತ್ತು ಕೂಡ ನಾವು ಕುಟುಂಬ ರಾಜಕೀಯ ಮಾಡ್ತೀವಿ ಅಂತಂದ್ರೆ ನಾವು ಜೈಕಾರ ಹಾಕಬೇಕು, ಇವ್ರುಗಳಿಗೆ ವೋಟ್ ಹಾಕಬೇಕು. ಪಕ್ಷಾತೀತವಾಗಿ 3 ಪಕ್ಷಗಳು ಕರ್ನಾಟಕಕ್ಕೆ ಏನ್ರಿ ಮಾಡಿದೆ, ಸಾಲದಲ್ಲಿ ಮುಳುಗಿಸಿ ಅವ್ರವ್ರ ಕುಟುಂಬಗಳನ್ನ 1000 ಕೋಟಿ ಡಿಕ್ಲರೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದರ ವಿರುದ್ಧ ನಮ್ಮ ಧ್ವನಿ ಅಂತ ಈ ಮೂಲಕ ಹೇಳ್ತಾ, ವಿ ಆರ್ ನಾಟ್ ಅಗೇನ್ಸ್ಟ್ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್. ವಿ ಆರ್ ಅಗೇನ್ಸ್ಟ್ ಭ್ರಷ್ಟಾಚಾರ, ವಿ ಆರ್ ಅಗೇನ್ಸ್ಟ್ ಕರಪ್ಷನ್, ವಿ ಆರ್ ಅಗೇನ್ಸ್ಟ್ ಫ್ಯಾಮಿಲಿ ಡೈನಾಸ್ಟಿ ಪಾಲಿಟಿಕ್ಸ್. ಚಿಪ್ಪು ಕೊಟ್ಟು ಬಿಡಿದ್ದಾರೆ ಕರ್ನಾಟಕದ ಕನ್ನಡಿಗರ ಕೈಗೆ. ಬದಲಾವಣೆ ಆಗ್ಲೇಬೇಕು. ಯಾವ ಸಾದಿಕ್ ಪೈಲ್ವಾನ್ ಹೋದ್ರೂ ಪರವಾಗಿಲ್ಲ, ಬಟ್ ಈ ಒಂದು ಡೈನಾಸ್ಟಿ ಪಾಲಿಟಿಕ್ಸ್ ವಿರುದ್ಧ ನಮ್ಮ ಧ್ವನಿ ಸದಾ ಇರುತ್ತೆ. ಜನರನ್ನ ಅರಿವು ಮೂಡಿಸ್ತೀವಿ. ಇವತ್ತು ನಮ್ಮ ಕೈಯಲ್ಲಿ ತಾಕತ್ ಇಲ್ದಿರಬಹುದು ಒಂದು ಆಲ್ಟರ್ನೇಟಿವ್ ಕೊಡಕ್ಕೆ, ಒಂದು ಪಕ್ಷದಿಂದ ಟಿಕೆಟ್ ಕೊಟ್ಟು ನಿಲ್ಸಕ್ ತಾಕತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಖಂಡಿತವಾಗಿ ದ ಡೇ ಇಸ್ ನಾಟ್ ಫಾರ್ ವಿ ವಿಲ್ ಬ್ರಿಂಗ್ ಇನ್ ಎ ಕಾಮನ್. ಒಬ್ಬ ಸಾಮಾನ್ಯ ಮನುಷ್ಯನ್ ಕರ್ಕೊಂಡ್ ಒಂದು ಟಿಕೆಟ್ ಕೊಟ್ಟು ಬೇಕಾದಂತ ಖರ್ಚು ವೆಚ್ಚ ಕೊಟ್ಟು ನಿಲ್ಸುವಂತ ಕಾರ ದೂರ ಇಲ್ಲ ಅಂತ ಹೇಳುತ್ತಾ, ಅಲ್ಲಿವರೆಗೂ ತಾಳ್ಮೆಯಿಂದ ಈ ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನ ಸೋಲಿಸಬೇಕು. ಇದು ನಿಮ್ಮ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಅಂತ ಈ ಮೂಲಕ ಹೇಳುತ್ತಾ, ಅಂಡ್ ಐ ವಿಲ್ ಕ್ಲೋಸ್ ದಿಸ್ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಲಾಸ್ಟ್ 3 days ವಿ ವರ್ ಜಸ್ಟ್ ವಾಚಿಂಗ್. ಏನ್ರಿ ಯೋಗ್ಯತೆ ಕರ್ನಾಟಕದ್ದು? ಕುಟುಂಬ ಅವರ ಅಜ್ಜ ನಿಂತ್ಕೊಂಡಿದ್ದ, ಆಸ್ತಿ ಮಾಡ್ದ, ದೊಡ್ಡ ಸಾಮ್ರಾಜ್ಯ ಕಡ್ದ, ಅವ್ರ ಮಗ ಬಂದ ಮಿನಿಸ್ಟರ್ ಮಾಡಿದ್ರು, ಅವ್ರ ಹೆಂಡ್ತಿನ MP ಮಾಡೋರೆ. ಈಗ ಇನ್ನ ಕುನ್ನಿಗಳನ್ನೆಲ್ಲ ಕರ್ಕೊಂಡ್ಬಂದು ಸದ್ಯ ಅವ್ರ ಮನೇಲಿ ನಾಯಿ, ನರಿ ಇವುಗಳನ್ನ ಕರ್ಕೊಂಡ್ಬಂದು ನಿಲ್ಸಿಲ್ಲ ಸದ್ಯ. ಅಂತ ದಿನನೂ ಕೂಡ ದೂರ ಇಲ್ಲ ಅಂತ ಈ ಮೂಲಕ ಹೇಳ್ತಾ, ಡೈನಾಸ್ಟಿ ಪಾಲಿಟಿಕ್ಸ್, ಭ್ರಷ್ಟಾಚಾರ, ಡ್ರಗ್ ಮಾಫಿಯಾ, ಟೋಲ್ಗೇಟ್ ಮಾಫಿಯಾ, ಮತ್ತೆ ರೈತರ ಆತ್ಮಹತ್ಯೆ, ಇವೆಲ್ಲ ನಿಮ್ಮ ಸಮಸ್ಯೆ. ತಿನ್ನಕ್ಕೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಅದು ಒಂದು ದೊಡ್ಡ ಸಮಸ್ಯೆ. ಎಷ್ಟೋ ಜನ ಹೇಳ್ತಾರೆ, ಸರ್ ಗ್ಯಾಸ್ ಬಗ್ಗೆ ನಾನು ಏನ್ ಮಾಡ್ಲಿ, ನಾನು ಗ್ಯಾಸ್ ಬಗ್ಗೆ ಮಾತಾಡಿದ್ರೆ ಏನು ನರೇಂದ್ರ ಮೋದಿ ಏನು ಕೊಟ್ಟು ಬಿಡ್ತಾರ, ಏನು ಮುನಿಯಪ್ಪ ಏನಾದ್ರು ತಗೊಂಬಂದು ಜನಗಳು ಕೊಟ್ಬಿಡ್ತಾರೆ? ಎಂತದಿಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ದಿಸ್. ಇದೆಲ್ಲ ಬಗೆಹರಿಬೇಕು ಅಂತಂದ್ರೆ ಈ ಒಂದು ಕುಟುಂಬ ರಾಜಕೀಯ ಏನಿದೆ ಅದು ಭಾರತದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಅಂತ್ಯ ಆಗಬೇಕು ಅಂತ ಈ ಮೂಲಕ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್. ಐ ಥಾಟ್ ಐ ಶುಡ್ ಸ್ಪೀಕ್. ನನ್ನ ಮಾತುಗಳಿಂದ ಏನು ಯಾರಿಗೂ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಬದಲಿಗೆ ಇದನ್ನ ಜನರಿಗೆ ತಿಳಿಸಬೇಕು. ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನೋದು ಇವತ್ತು ವಿಷಕಾರಿಯಾಗಿದೆ, ಟಾಕ್ಸಿಕ್ ಆಗಿದೆ. ಇದನ್ನ ಬದಲಾಯಿಸಲಿಲ್ಲ ಅಂತಂದ್ರೆ ನೀವಂತೂ ನೆಲ ಕಚ್ಚಿದ್ರ, ನಿಮ್ಮ ಮಕ್ಕಳ ಭವಿಷ್ಯ ಕೂಡ ನೆಲ ಕಚ್ಚುತ್ತೆ. ಆರಾಮಾಗಿ ಸಿದ್ದರಾಮಯ್ಯ ಅವ್ರ ಮಗನ ಜೊತೆ ಆರಾಮಾಗಿರ್ತಾರೆ, ಡಿ ಕೆ ಶಿವಕುಮಾರ್ ಆರಾಮಾಗಿರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರಾಮಾಗಿರ್ತಾರೆ, ಯಡಿಯೂರಪ್ಪ ರಿಟೈರ್ಡ್ ಆಗಿ ಅವ್ರ ಮಕ್ಕಳ ಕೈಗೆ ಅಧಿಕಾರ ಕೊಟ್ಟು ಆರಾಮಾಗಿದ್ದಾರೆ, ದೇವೇಗೌಡರು, ಕುಮಾರಸ್ವಾಮಿ ಆರಾಮಾಗಿದ್ದಾರೆ. ಆರಾಮಾಗಿಲ್ದಿರೋದು ಸಾಮಾನ್ಯ 7 ಕೋಟಿ ಕನ್ನಡಿಗರು ಬಿಟ್ರೆ ದುಡ್ಡಿರೋರು, ಅಧಿಕಾರದಲ್ಲಿರೋರು ಮಜ್ಜಾ ಮಾಡ್ತಾ ಇದ್ದಾರೆ. ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್. ಇಟ್ ಇಸ್ ಓನ್ಲಿ ದ ಕಾಮನ್ ಮ್ಯಾನ್ ಹೂ ಸಫರಿಂಗ್ ಅಂತ ಹೇಳ್ತಾ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನನ್ನ ಮಾತು ನಿಮ್ಮ ಪರವಾಗಿ ಬಿಟ್ರೆ ಖಂಡಿತವಾಗಿ ಯಾರನ್ನ ನೋಯಿಸಬೇಕು ಅಂತ ಇಲ್ಲ, ಬಟ್ ನಮಗೂ ಕೂಡ ಬೇಜಾರಾಗಿದೆ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಒಬ್ಬ ಮೀರ್ ಸಾದಿಕ್ ಇದ್ದ, ಟಿಪ್ಪು ಸುಲ್ತಾನ್ ಸಮಯದಲ್ಲಿ ಒಬ್ಬ ಮೀರ್ ಸಾದಿಕ್ ಇದ್ದ. ಅವನನ್ನು ನಾವು ಯಾರು ಫಾಲೋ ಮಾಡೋದು ಬೇಡ. ಧನ್ಯವಾದಗಳು.